ನೀವು ಸ್ಪೀಕರ್ ಆಗಿದ್ದ ಸಂದರ್ಭದಲ್ಲಿ ಮೊದಲು ಇವರು ಸ್ಪೀಕರ್ ಅಂತ ಹೇಳಿ ಭಾಳ ಅಚ್ಚುರಿಂದ ನಿಮ್ಮನ್ನು ನೋಡ್ತಾ ಇದ್ರು. ಅದಕ್ಕೆ ಕಾರಣಗಳು ಅನೇಕ ಇದ್ದಾವೆ. ವಯಸ್ಸು ಚಿಕ್ಕದು, ಅನೇಕ ಸೀನಿಯರ್ಸ್ ನಿಮ್ಮ ಜೊತೆ ಇದ್ದರು. ಆಮೇಲೆ ನೀವು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು, ಸ್ಪಷ್ಟವಾಗಿ ಕನ್ನಡ ಮಾತಾಡಿಲ್ಲ ಅನ್ನೋ ಆರೋಪಗಳಿತ್ತು. ಹೇಗೆ ಎದುರಿಸಿದ್ರಿ ನೀವು? ಇಲ್ಲ, ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸ ತಗೊಂಡೋಗಿ ನಾವು ಜೊತೆಯಲ್ಲಿ ಮುಂದೆ ತಗೊಂಡು ಹೋದ ಸಂದರ್ಭದಲ್ಲಿ ಆಟೋಮೆಟಿಕ್ ಯಶಸ್ವಿ ಆಗ್ತಾ ಬರ್ತದೆ. ಅವರ ಆಡಳಿತ ಪಕ್ಷ ಪ್ರತಿಪಕ್ಷಕ್ಕೂ ನನ್ನನ್ನು ಯಾವುದೇ ಒಂದು ತಾರತಮ್ಯ ನೋಡಿಕೊಂಡು ಮುಖ್ಯಮಂತ್ರಿಗಳು ಎಲ್ಲ ಮಂದಿ ಸಂಪೂರ್ಣವಾದ ಸಹಕಾರ, ಪ್ರತಿಪಕ್ಷದವರು ಕೂಡ ಸಂಪೂರ್ಣವಾದ ಒಂದು ತಾಳ್ಮೆ ಸಹಕಾರ ಇದೆಲ್ಲ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಗೆ ಇನ್ನಷ್ಟು ಹೆಚ್ಚುವರಿ ಕೆಲಸ ಮಾಡಲಿಕ್ಕೆ ಆಗಿದೆ. ಸ್ಪೀಕರ್ ಆಗಬೇಕು ಅಂತ ಹೇಳಿದಾಗ ನಿಮಗೆ ಮೊದಲು ಬಂದ ಥಾಟ್ ಏನಾಗಿತ್ತು? ಸ್ಪೀಕರ್ ಆಗಿ ಆಗಬೇಕಂತ ಹೇಳಿದಾಗ ನನಗೆ ಮುಖ್ಯ ತಲೆಗೆ ಬಂದದ್ದೇ ಇನ್ನು ಪಕ್ಷದ ಕಾರ್ಯಕ್ರಮ ಹೋಗಲಿಕ್ಕೆ ಆಗುವುದಿಲ್ಲ ಅಂತ ಬೇಸರ ಬಂತು. ಯಾಕೆ, ನಾನು ಸಣ್ಣದಿಂದಲೂ ಕೂಡ NSUವಿಂದ ಸ್ಟಾರ್ಟ್ ಮಾಡಿ ಯಾವುದೇ ಹೋರಾಟ ಇರಲಿ, ಯಾವುದೇ ಒಂದು ಪ್ರಚಾರ ಇರಲಿ, ಯಾವುದೇ ಬೈ ಎಲೆಕ್ಷನ್ ಇರಲಿ, ಅದು ಎಲ್ಲಿಯಾದರೂ ಕೂಡ ಸ್ವಯಂ ಪ್ರೇರಿತದಲ್ಲಿ ಹೋಗಿ ಅಲ್ಲಿ ಅದನ್ನೇ ಕೆಲಸ ಮಾಡೋದು. ಮತ್ತು ಮಂತ್ರಿಯ ಶಾಸಕನಾದ ನಂತರ ಆಗಿಂದಾಗೆ ಹೋರಾಟ ಆಗುವಂಥದ್ದು, ಮಿನಿಸ್ಟರ್ ಆದಾಗ ವಾರಕ್ಕೊಂದು ಪ್ರೆಸ್ ಕಾನ್ಫರೆನ್ಸ್, ಇದೆಲ್ಲವೂ ಕೂಡ ಕೈ ಬಿಡಬೇಕಾಯ್ತಲ್ಲ ಅಂತ ಒಂದು ಪ್ರಶ್ನೆ. ಅದು ನಾನು ಹೇಳಿದ್ದೆ. ನಿಮ್ಮ ಸ್ಪೀಕರ್ ಅವಧಿಯಲ್ಲಿ BJP ಶಾಸಕರನ್ನು ಅಮಾನತು ಮಾಡಿದ್ದೀರಿ, ನಿರ್ದಾಕ್ಷಿಣ್ಯವಾದ ಕ್ರಮ ತೆಗೆದುಕೊಂಡಿದ್ದೀರಿ. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಸುದ್ದಿ ಆಗಿತ್ತು. ಅಂತ ಗಟ್ಟಿ ನಿರ್ಧಾರ ಹೇಗೆ ಸಾಧ್ಯ ಆಯಿತು? ನೋಡಿ, ನಾನು ಅಲ್ಲಿ ಅಮಾನತು ಮಾಡುವಾಗ BJPಯನ್ನು ಖಂಡಿತವಾಗಿಯೂ ಮಾಡಲಿಲ್ಲ. ನನಗೆ ಅಮಾನತು ಮಾಡುವಾಗ ಯಾರು ಕಾನೂನು ತಪ್ಪಿ ಮೀರಿ ಆ ಒಂದು ಗಡಿಯನ್ನು ದಾಟಿ ಮೇಲೆ ಬಂದಿದ್ದಾರೆ ಅವರನ್ನು ಮಾತ್ರ ಮಾಡಿದ್ದೇನೆ. ಅದು ಕಾಂಗ್ರೆಸ್ನವ್ರು ಬಂದಿದ್ರು ಅವರು ಕೂಡ ಮಾಡ್ತಿದ್ದೆ. ಅದಕ್ಕೆ ನಾನು ಆ್ಯಕ್ಷನ್ ತೆಗೊಳ್ಳುವಾಗ ಅವನು BJP ಇವನು ಕಾಂಗ್ರೆಸ್ ಅಂತ ನೋಡಲಿಲ್ಲ. ಯಾರು ಆ ಒಂದು ಸಂವಿಧಾನಕ್ಕೆ ಪೀಠಕ್ಕೆ ಅಗೌರವ ತೋರುವಂಥ ಕೆಲಸ ಮಾಡಿದ್ದಾರೆ ಅವರ ವಿರುದ್ಧ ಮಾತ್ರ ಕ್ರಮ ಕೈಗೊಂಡಿದ್ದೇನೆ. ಅಲ್ಲಿ ನಾನು ಪಕ್ಷ ಯಾವುದನ್ನು ಕೂಡ ನೋಡಲಿಲ್ಲ. ಓಕೆ, ಸ್ಪೀಕರ್ ಆಗಿ ಖುಷಿ ಪಟ್ಟಿದ್ದೀರಾ, ಈ ಮಂತ್ರಿಯಾಗಿ ಖುಷಿ ಪಡ್ತಾ ಇದ್ದೀರಿ? ಇಲ್ಲ, ನಾನು ಸ್ಪೀಕರ್ ಆಗಿಯೂ ಕೂಡ ಭಾಳ ಖುಷಿಯಿಂದ ಇದ್ದೇನೆ. ಯಾಕೆ, ಸ್ಪೀಕರ್ ಆಗಿ ನನ್ನದ ರೀತಿಯಿಂದ ಕೆಲಸ ಮಾಡಿಕೊಂಡು ಶಾಸಕರಿಗೆ ಬೇಕಾಗುವಂಥ ಸವಲತ್ತುಗಳು, ವಿಧಾನ ಅಧಿವೇಶನ ಚೆನ್ನಾಗಿ ಮಾಡಲಿಕ್ಕೆ ವ್ಯವಸ್ಥೆ ಇದೆಲ್ಲ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಮಂತ್ರಿಯಾಗಿ ನಾನು ರಾಜ್ಯ ಜನತೆಗೆ ಕೆಲಸ ಮಾಡುವಂಥ ಅವಕಾಶ ಇದೆ. ಇದನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಕೆಲಸ ನಿರ್ವಹಿಸ್ತೀನಿ. ನೀವು ಸ್ಪೀಕರ್ ಆಗಿದ್ದಾಗ ಹೊಸ ಶಾಸಕರಿಗೆ ಭಾರಿ ಪ್ರಾಮುಖ್ಯತೆ ಕೊಡ್ತಾ ಇದ್ರಿ. ಯಾರು ಪ್ರೇರಣೆ ನಿಮಗೆ ಹೊಸ ಶಾಸಕರಾಗಿದ್ದ ಸಂದರ್ಭದಲ್ಲಿ ನಿಮಗೂ ಕೂಡ ಆ ಥರದ ಅವಕಾಶಗಳು ಸಿಕ್ಕಿದೆಯಾ? ನನಗೆ ಕಡಿಮೆ ಸಿಗ್ತಿತ್ತು ಅವಕಾಶ. ಅದಕ್ಕೆ ನನಗೆ ಆದ ಕಷ್ಟ ಅವ್ರಿಗೆ ಆಗಬಾರ್ದು ಅಂತ ಹೇಳಿಕೊಂಡು ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟೆ. ನೋಡಿ, ಅವರೊಂದು ಭಾಳ ಉತ್ಸಾಹದಿಂದ ಬರ್ತಾರೆ ಸ್ಟಾರ್ಟಿಂಗ್ಗೆ. ಅವ್ರಿಗೆ ಎಷ್ಟು ಮಾತಾಡಲಿಕ್ಕೆ ಕೊಡ್ತೇವೆ ನಾಳೆ ಅಷ್ಟು ಜಾಸ್ತಿ ಅಸೆಂಬ್ಲಿಗೆ ಬರ್ತಾರೆ. ಇಲ್ಲದಿದ್ದರೆ ಅವರು ಬಂದು ಹಿಂದೆ ಕೂತ್ಕೊಳ್ಳೋದು, ಎಲ್ಲ ಸೀನಿಯರ್ಗಳೇ ಮುಂದೆ ಮಾತಾಡೋದು, 6 ಗಂಟೆಗೆ ಎದ್ದು ಹೋಗೋದು, ಮತ್ತು ಹೊಸವರು ಬರೋದೇ ಇಲ್ಲ. ನಾವು ಅವ್ರಿಗೆ ಕೂಡ ಒಂದು ಚಾನ್ಸ್, ಎಷ್ಟು 1 ಗಂಟೆ ಆಗಲಿ ರಾತ್ರಿ 2 ಗಂಟೆ ಆಗಲಿ ನಮ್ಗೆ ಕೂಡ ಮಾತಾಡಲಿಕ್ಕೆ ಒಂದು ಚಾನ್ಸ್ ಸಿಗ್ತದೆ ಅಂತ ಹೇಳಿಕೊಂಡು 1 ಗಂಟೆ 2 ಗಂಟೆ ತನಕ ಕಾಯ್ತಾರೆ. ಏನು ಬರೀ 10 ನಿಮಿಷ ಮಾತಾಡಲಿಕ್ಕೆ. ಯಾಕೆ, ನನ್ನ ಕ್ಷೇತ್ರದ ಪರವಾಗಿ ನಾನು ಮಾತಾಡದೆಂಬ ಒಂದು ಹುಮ್ಮಸ್ಸು, ಒಂದು ಉತ್ಸಾಹ ಮತ್ತು ಜನರಿಗೆ ಸೋಷಿಯಲ್ ಮೀಡಿಯಾದಿಂದ ತಮ್ಮ ಮಾಧ್ಯಮ ಮುಖಾಂತರ ತೋರಿಸಿ ಸಂತೋಷಪಟ್ಟು ಅಧಿವೇಶನ ಓದೋಕ್ಕೆ ಸಾರ್ಥಕ ಆಯಿತು ಮಾರೆ, ನಾನು ಇಷ್ಟೆಲ್ಲ ಮಾತಾಡ್ದೆ ಅಂತೇಳಿ ಅವ್ರಿಗೆ ಬರ್ಬೋದು. ಇಲ್ಲದ ಯಾರು ಬರ್ತಾರೆ? ಅದಕ್ಕಾಗಿ ಸಮಯ ಜಾಸ್ತಿ ಆದರೂ ಚಿಂತೆ ಇಲ್ಲ, 1 ಗಂಟೆ 2 ಗಂಟೆ ಆದರೂ ಚಿಂತೆ ಇಲ್ಲ. ಆದಷ್ಟು ಜನರಿಗೆ ಮಾತಾಡಲಿಕ್ಕೆ ಯಾರೆಲ್ಲ ಕೇಳಿದ್ದಾರೆ ಅವ್ರಿಗೆ ಕೊಡಬೇಕೆಂಬ ಇಚ್ಛೆಯಿಂದ ನಾವು ಅದನ್ನು ನಡೆಸಿದ್ವಿ. ನೀವು ಸ್ಪೀಕರ್ ಆಗಿದ್ದಾಗ ತುಳು ಮಿಶ್ರಿತ ಕನ್ನಡ ಮಾತನಾಡ್ತಿದ್ದೀರಿ. ನಿಮ್ಮ ಕನ್ನಡ ಸ್ಪಷ್ಟವಾಗಿಲ್ಲ ಅಂತ ಕೆಲವರು ಆರೋಪ ಮಾಡ್ತಿದ್ರು, ಕೆಲವರು ವ್ಯಂಗ್ಯನೂ ಮಾಡಿದ್ದಾರೆ. ಆಗ ನಿಮಗೆ ಬೇಸರ ಆಗಲಿಲ್ವಾ? ಖಂಡಿತವಾಗಿಯೂ ಇಲ್ಲ. ಅವರವರ ಅನಿಸಿಕೆ ಅವರು ಹೇಳ್ತಾರೆ. ನನ್ನ ಬಗ್ಗೆ ಇನ್ನೊಬ್ಬರು ಏನಾದರೂ ಹೇಳಿದರೆ ಅದರ ಬಗ್ಗೆ ನನಗೆ ಬೇಸರ ಆದರೆ ನನ್ನ ರೋಗವೇ ಆಗೋದಲ್ಲ, ನನಗೆ ರೋಗ ಆಗೋದಲ್ಲದೆ ಅವ್ರಿಗೇನಾದರೂ ಆಗ್ತದೆ ನಾನು ಬೇಸರ ಪಟ್ಟರೆ. ಸೊ ನನ್ನ ಬಗ್ಗೆ ಅವ್ರು ಏನಾದರೂ ಹೇಳಿದೆ ಅಂತ ಹೇಳಿದರೆ ನಾನು ಖುಷಿಯಾಗಿದ್ದರೆ ನಾನು ಕೂಡ ಖುಷಿಯಾಗಿರ್ತೇನೆ. ನಾನು ಬೇಸರಗೊಂಡ್ರೆ ನನ್ನ ಲಾಸ್ ಅಲ್ಲದೆ ಅವ್ರಿಗೆ ಏನು ಕೂಡ ಲಾಸ್ ಇಲ್ಲ, ಮತ್ತು ನಾನು ಯಾಕೆ ಬೇಸರ ಆಗಬೇಕು? ಓಕೆ, ಅಸೆಂಬ್ಲಿಯಲ್ಲಿ ಟೀಚರ್ ಹೆಡ್ ಮಾಸ್ಟರ್ ಥರ ಇದ್ರಿ, ಮಕ್ಕಳು ಕರೆಕ್ಟಾಗಿ ಹಾಜರಾತಿಗೆ ಬರಬೇಕು ಅಂತ ಹೇಳಿ ಕೆಲವು ಕ್ರಮಗಳನ್ನ ತೆಗೆದುಕೊಂಡ್ರಿ, ಫೇಶಿಯಲ್ ಅಟೆಂಡೆನ್ಸ್ ಹಾಕೋದು ಆ ರೀತಿ ಎಲ್ಲ. ಅದರಲ್ಲಿ ನೀವು ಸಕ್ಸೀಡ್ ಆದರೆ ಅಂತ ಅನಿಸುತ್ತೆ. ಆ ಬಗ್ಗೆ ಎಷ್ಟು ಖುಷಿ ಇದೆ? ಇಲ್ಲ, ಸಂತೋಷ ಆಗಿದೆ. ಯಾಕಂದ್ರೆ ನಾವೊಂದು ಯಾವುದೇ ಒಂದು ವಿಚಾರವನ್ನು ನಾವು ನೇರವಾಗಿ ಮಾಡಿದಾಗ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅದು ವಯಸ್ಸಾದ ಹಿರಿಯರಿಂದ ಹಿಡಿದುಕೊಂಡು ಕಿರಿಯ ತನಕ. ನಾವು 8 ಗಂಟೆಗೆ ನಾವು ಅಸೆಂಬ್ಲಿ ಕಾಲ್ ಫಾರ್ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ 8 ಗಂಟೆಗೆ ಬಂದಿರೋ ಕರೆಕ್ಟಾಗಿ ಉತ್ತರ ಕೊಡಲಿಕ್ಕೆ ಇದರಲ್ಲಿ. ಅದಕ್ಕೆ ನಾವು ಹೇಳಿ ಅದಕ್ಕೆಲ್ಲ ಸಹಕಾರ ಕೊಡ್ತಾರೆ. ಅದರ ಅರ್ಥ ಏನಂತ ಹೇಳಿದರೆ, ವಯಸ್ಸಲ್ಲಿ ಸಣ್ಣಾಗಿದ್ದರೂ ಕೂಡ ನಮಗೆ ಜೂನಿಯರ್ ಆಗಿದ್ದರೂ ಕೂಡ ಆ ಪೀಠದಲ್ಲಿ ಕೂತ್ಕೊಂಡು ಆದೇಶ ಕೊಟ್ಟಾಗ ಎಲ್ಲರೂ ಪಾಲಿಸಬೇಕೆಂಬ ಒಂದು ಸ್ವಯಂ ಶಿಸ್ತಿದೆ ಅಲ್ಲ, ಅದು ದೊಡ್ಡ ಮಟ್ಟದ ಮಾತು ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ವಿಧಾನಸೌಧಕ್ಕೆ ಆಗಾಗ ಕಲರ್ಫುಲ್ಲಾಗಿ ನೋಡೋಕ್ಕೆ ಆಗಾಗ ಮಾತ್ರ ಚಾನ್ಸ್ ಸಿಗ್ತಾ ಇತ್ತು. ನೀವು ಈಗ
ವೀಕೆಂಡ್ಗೆಲ್ಲ ಅವಕಾಶ ಕೊಟ್ಬಿಟ್ರಿ. ಕಲ್ಪನೆ ನೋಡಿ, ಯಾವ ವಿಧಾನಸೌಧ ಯಾವ ಕೂಡ ಜನಸಾಮಾನ್ಯ ಒಂದು ಸೌಧ ಆಗಿರಬೇಕು. ಅದು ದೂರದಿಂದ ಮಾತ್ರ ನೋಡೋದಲ್ಲ, ಹತ್ತಿರ ಹೋಗಿ ನೋಡೋ ವಾತಾವರಣ ನಿರ್ಮಾಣ ಮಾಡಬೇಕು. ವಿಧಾನಸೌಧ ಬರೀ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾತ್ರ ಅಲ್ಲ, ಜನಸಾಮಾನ್ಯರ ಕುರಿತು ನಮ್ಮ ವಿಧಾನಸೌಧ ಎಂಬ ಭಾವನೆ ಇವತ್ತು ಬರಬೇಕು. ಅದಕ್ಕಾಗಿ ನಾವು ಶನಿವಾರ ಆದಿತ್ಯವಾರ ಯಾರು ಬೇಕಾದರೂ ಬಂದು ನೋಡ್ಬೋದು ಮತ್ತು ಎಲ್ಲ ಮಾಹಿತಿ ಕೊಡಬೇಕು. ಇಟ್ ಈಸ್ ಅನ್ ಟ್ರೈನಿಂಗ್ ಫಾರ್ ಯಂಗರ್ ಜನ್ರೇಷನ್ಸ್. ಆ ಸ್ಟ್ಯಾಚ್ಯೂ ಹಾಕಿದ್ದು ಯಾವಾಗ ಐತೆ ಏನಂತ ಎಲ್ಲವೂ ಕೂಡ ಒಂದು ಅನುಭವ. ನಾನು ಸ್ಪೀಕರ್ ಆಗುವ ತನಕ ಕೂಡ ಈ ವಿಧಾನಸೌಧ ಆಗುವ ಮುಂಚೆ ಎಲ್ಲಿ ವಿಧಾನಸಭೆ ನಡೀತಿತ್ತಂತೇಳಿ ನನಗೆ ಗೊತ್ತಿರಲಿಲ್ಲ. ನಿಮ್ಗೆ ಹೇಗೆ ಗೊತ್ತಿದೆ ಎಲ್ಲಿತ್ತಂತೇಳಿ? ಸಾರ್ವಜನಿಕರ ಅಲ್ಲ, ವಿಧಾನಸಭೆ ಕಟ್ಟುವ ಮುಂಚೆ ಎಲ್ಲಿ ಅಸೆಂಬ್ಲಿ ನಡೀತಾ ಇತ್ತು? ಹೈಕೋರ್ಟ್ನಲ್ಲಿ ನಡೀತಾ ಇತ್ತು ಮುಂಚೆ. ನನಗೆ ಯಾವ ಗೊತ್ತಾಯಿತು? ಆದಂಥ ಹಿಸ್ಟ್ರಿ ನೋಡೋ ಗೊತ್ತಾಯಿತು. ಅದಕ್ಕಾಗಿ ನಾವೆಲ್ಲ ಕೂಡ ಫೋಟೋ ಹಾಕಿದ್ದೆವು. ರಾಜರು ಯಾವಾಗ ಸ್ಟಾರ್ಟ್ ಮಾಡಿದರು ಜನಪ್ರತಿನಿಧಿಯನ್ನು? 1800 ಚಿಲ್ಲರೆಯಲ್ಲಿ ಬ್ರಿಟಿಷ್ ಕಾಲ ಇದ್ದಾಗಲೇ ಅವರು ಪ್ರಜಾಪ್ರತಿನಿಧಿ ಅಂತ ಹೇಳಿ ಎಲ್ಲ ಕಡೆ ಪ್ರತಿನಿಧಿ ಕರೆಸಿಕೊಂಡು ಚರ್ಚೆ ಮಾಡುವಂಥ ಮೈಸೂರಿನಲ್ಲಿ ಆ ಕಟ್ಟಡ ಏನಿದೆ ಅದೀಗ ಹಳೆ DC ಆಫೀಸ್. ಬೆಂಗಳೂರಲ್ಲಿ ಶಿಫ್ಟ್ ಆದಾಗ ಟೌನ್ ಹಾಲಲ್ಲಿ ಆಯಿತು. ಅದರ ನಂತರ ಇಲ್ಲಿ ಇದೆಲ್ಲ ಕೂಡ ಯುವಜನಕ್ಕೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಇದನ್ನೆಲ್ಲ ಪರಿಚಯ ಮಾಡಿಕೊಡ್ಬೇಕಂತ ಹೇಳಿಕೊಂಡು ನಾವು ಅದಕ್ಕೆ ಆ ಒಂದು ಆನ್ಲೈನಲ್ಲಿ ಮುಖಾಂತರ ಇವತ್ತು ಅವ್ರಿಗೆ ಗೈಡ್ ಇಟ್ಟುಕೊಂಡು ಟೀಚ್ ಮಾಡ್ತಿದ್ದಾರೆ. ನೋಡಿ, ಮುಂಚೆ 6-7 ಗಂಟೆ ನಂತರ ಯಾರಿಗೂ ಕೂಡ ಬೇಡ ಅವರು. ಈಗ ಲೈಟಿಂಗ್ ಪರ್ಮನೆಂಟ್ ನಾವು ಲೈಟಿಂಗ್ ಹಾಕಿದ ಕಾರಣ ಶನಿವಾರ ಆದಿತ್ಯವಾರ ಎಷ್ಟು ರಶ್ ಅಂತ ಹೇಳಿದರೆ ನನಗೆ ಪೊಲೀಸ್ನವ್ರು ಫೋನ್ ಮಾಡ್ತಾರೆ, ಒಮ್ಮೆ ನಿಮ್ಮ ಲೈಟ್ ಆಫ್ ಮಾಡಿ ಮಾರಿ, ಇಲ್ಲಿ ಬ್ಲಾಕ್ ಆಗಿ ನಮ್ಮ ವೆಹಿಕಲ್ ಹೋಗ್ಲಿಕ್ಕೆ ಆಗೋದಿಲ್ಲ, ನಮಗೆ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಪೊಲೀಸ್ನವ್ರು ಫೋನ್ ಮಾಡ್ತಾಯಿದ್ರು. ಆಯ್ತಪ್ಪ, ಇನ್ನು 8:15 ಗಂಟೆಗೆ ಬಂದು ಮಾಡಿದರೆ ಆಗಲೇ ಕಾಲ್, ಏನು 10 ಗಂಟೆ 8:15 ಗಂಟೆಗೆ ಬಂದು ಮಾಡಿದ್ದೀರಿ, ನಮ್ಗೆ ಆನ್ ಮಾಡಿಸಿ ಅಂತೇಳಿ ಪಬ್ಲಿಕ್ ಕಾಲ್ ಮಾಡಿ ನಮಗೆ ಜೋರು ಮಾಡ್ತಾಯಿದ್ರು. ಸೊ ಈ ಒಂದು ಬದಲಾವಣೆ ಆಗಿದೆ ಅದರಿಂದಾಗಿ.